ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಶತ್ರುಘ್ನನಿಂದ ಲವಣಾಸುರನ ಸಂಹಾರ. ಚೈವನ ಋಷಿಗಳು ವೀರನಾದ ಶತ್ರುಘ್ನನೊಂದಿಗೆ ಮಾತನಾಡುತ್ತಾ ದಾನವ ವೀರನಾದ ಲವಣಾಸುರನ ಪರಾಕ್ರಮವನ್ನು ವಿವರಿಸಿದರು. ಪ್ರತಾಪಶಾಲಿಯಾದ ಶತ್ರುಘ್ನ, ನಾವೀಗ ಕಾದಾಡಲು ಹೋಗುತ್ತಿರುವ ವಿರೋಧಿಯು ಸಾಮಾನ್ಯನಲ್ಲ. ಹಿಂದೆ ಅಯೋಧ್ಯೆಯಲ್ಲಿ ಯುವನಾಶ್ವನ ಸುಪುತ್ರನಾದ ಮಾಧಾಂತನೆನ್ನುವ ಭೂಪತಿ ಇದ್ದನು. ಅವನಿಗೆ ಸುರರು ವಾಸವಾಗಿರುವ ಸ್ವರ್ಗವನ್ನು ಆಕ್ರಮಿಸುವ ಇಚ್ಛೆ ಮೂಡಿತು. ಅದಕ್ಕಾಗಿ ಸೈನ್ಯ ಸಮೇತನಾಗಿ ತೆರಳಿ ಮುತ್ತಿಗೆ ಹಾಕಿದನು. ಮಾಧಾಂತನ ದುರಾಸೆಯನ್ನು ಗ್ರಹಿಸಿಕೊಂಡ ಮಹೇಂದ್ರನು ಅಪಾಯವನ್ನು ಉಪಾಯದಿಂದ ತಪ್ಪಿಸುವ ಉದ್ದೇಶದಿಂದ ವೈರಿಯನ್ನು ಭೇಟಿಯಾದನು. ಎಲೆ ಮಾಧಾಂತ, ನಿನ್ನನ್ನು ನೋಡುವಾಗ ಗಹಿಗಹಿಸಿ ನಗಬೇಕೆನ್ನಿಸುತ್ತದೆ. ಮತ್ಸ್ಯಲೋಕವನ್ನು ತ್ಯಜಿಸಿ ದೇವಲೋಕದ ಸಿಂಹಾಸನದಲ್ಲಿ ಅಲಂಕೃತನಾಗುವುದಕ್ಕಾಗಿ ಇಲ್ಲಿಗೆ ಕಾಲಿಟ್ಟೆಯ. ನಿನ್ನ ಭುಜಬಲದಲ್ಲಿ ಅವಿಶ್ವಾಸವನ್ನು ನಾನು ಪ್ರಕಟಿಸುತ್ತಿಲ್ಲ. ಭೂಮಂಡಲದಲ್ಲಿಯೇ ನಿನ್ನ ಸಮಕ್ಷಮದಲ್ಲಿ ಸಮಕಾಲೀನವಾಗಿ ಅಪ್ರತಿಮ ವೀರರು ಮೆರೆಯುತ್ತಿರುವಾಗ ಅವರನ್ನು ಜಯಿಸದೆ ಇಲ್ಲಿಗೆ ದಂಡೆತ್ತಿ ಬಂದಿರುವೆ. ಮಾಧಾಂತನು ಒಮ್ಮೆಯೇ ಆಶ್ಚರ್ಯದಿಂದ, ಮಹೇಂದ್ರ, ಧರಣಿಯಲ್ಲಿ ಯಾರಿದ್ದಾರೆ? ಅವರು ಹೆಸರು ಹೇಳಿದರೆ ಸಾಕು, ಆ ಶೂರರು ಬದುಕದಂತೆ ಮಾಡುವ ಯುಕ್ತಿ ಮತ್ತು ಶಕ್ತಿ ನನ್ನೀ ಬಾಹುಗಳಲ್ಲಿದೆ. ರಾಜ, ಲೋಕದ ಡೊಂಕನ್ನು ತಿದ್ದುವವರಿಗೆ ತಮ್ಮಲ್ಲಿರುವ ಡೊಂಕಿನ ಅರಿವು ಇರುವುದಿಲ್ಲವಂತೆ. ಅಂತೆಯೇ ಜಗದಿ ನಾನೋರ್ವನಲ್ಲದೆ ಮತ್ತಾರು ಎಂದು ಭೂಮಿಯಲ್ಲಿ ಮೆರೆಯುವ ಲವಣಾಸುರನು ನಿನ್ನ ವೀರ ವಿಕ್ರಮಕ್ಕೆ ಪ್ರಶ್ನೆಯಾಗಿಯೇ ಉಳಿದಿದ್ದಾನೆ. ಅವನನ್ನು ಸೋಲಿಸಿದ ಮೇಲೆ ಇಲ್ಲಿಗೆ ಬಂದು ಧಾರಾಳವಾಗಿ ಗೆದ್ದು ಆಳಬಹುದು. ಮಾಧಾಂತನಿಗೆ ದೇವೇಂದ್ರನ ವಚನಗಳು ಹೌದೆನ್ನಿಸಿತು. ಕೂಡಲೇ ರಥವನ್ನು ಹಿಂತಿರುಗಿಸಿದನು. ಲವಣಾಸುರನಿಗೆ ಕ್ಷತ್ರಿಯ ರಾಜನಾದ ಮಾಧಾಂತನು ಮುತ್ತಿಗೆ ಹಾಕುವ ವಾರ್ತೆ ತಲುಪಿತು. ಆ ಕೂಡಲೇ ಸೈನ್ಯ ಸಮೇತನಾಗಿ ರಣಕಣಕ್ಕೆ ನುಗ್ಗಿದನು. ಎರಡೂ ಸೈನ್ಯಗಳಲ್ಲಿ ಘೋರ ಸಂಗ್ರಾಮವು ನಡೆದು ರಕ್ತದ ಹೊಳೆ ಹರಿಯಿತು. ಕೂಡಲೇ ಲವಣಾಸುರನು ಮಹೇಶ್ವರನ ಅನುಗ್ರಹದಿಂದ ದತ್ತವಾದ ಅಮೋಘ ಶೂಲವನ್ನು ಎತ್ತಿ ಮಾಧಾಂತನಿಗೆ ಹೊಡೆದನು. ಪ್ರಜ್ವಲಿಸುವ ಬೆಂಕಿಯೊಳಗೆ ನುಗ್ಗಿದರೆ ಬದುಕಲು ಶಕ್ಯವೇ? ಅಂತೆಯೇ ಉರಿ ಉಗುಳಿ ಬರುತ್ತಿರುವ ಶೂಲವನ್ನು ಮಾಧಾಂತನು ಎದುರಿಸಲಾರದೆ ಕ್ಷಣದೊಳಗೆ ಆ ಅಪ್ರತಿಮ ವೀರನು ಸಾವನ್ನಪ್ಪಿದನು. ಇನ್ನೊಬ್ಬರ ಸಂಪತ್ತನ್ನು ಕಬಳಿಸುವವನಿಗೆ ಆಗುವ ಶಿಕ್ಷೆ ಮಾಧಾಂತನಿಗೆ ಪ್ರಾಪ್ತಿಯಾಯಿತು. ಶತ್ರುಘ್ನ, ಆದ್ದರಿಂದ ನಾಳೆ ಮುಂಜಾನೆ ಲವಣಾಸುರನ ಹಸ್ತದಲ್ಲಿ ಶೂಲವು ಇಲ್ಲದಿರುವಾಗ ಸಂಘರವನ್ನೆಸಗಿ ನೀನು ಆತನನ್ನು ಜಯಿಸು. ಶತ್ರುಘ್ನನು ಸೈನ್ಯ ಸಮೇತ ಪ್ರಯಾಣ ಮುಂದುವರಿಸಿದನು. ಅವನ ದಂಡು ಲವಣಾಸುರನ ರಾಜ್ಯವನ್ನು ಸಮೀಪಿಸುವಾಗ ಪ್ರಾತಃ ಕಾಲವಾಗಿತ್ತು. ಆ ಹೊತ್ತಿಗೆ ಸರಿಯಾಗಿ ತಾನು ಭುಂಜಿಸಬೇಕಾದ ಆಹಾರವನ್ನು ಸ್ವತಃ ತರುವ ಲವಲವಿಕೆಯಿಂದ ದಾನವನು ಮಧುಪುರವನ್ನು ಬಿಟ್ಟು ಹೊರಗೆ ಹೋಗಿದ್ದನು. ಬೇಟೆಯಾಡಿ ಹಿಂತಿರುಗುವ ವೇಳೆ ಶತ್ರುಘ್ನನು ಸೈನ್ಯ ಸಮೇತನಾಗಿ ಪುರದ್ವಾರದಲ್ಲಿ ಲವಣಾಸುರನಿಗೆ ಹೊಂಚು ಹಾಕಿ ನಿಂತಿದ್ದನು. ದಾನವೇಶ್ವರನು ಶತ್ರುಘ್ನನ ಪ್ರವೇಶವನ್ನು ಕಂಡು ಹೌಹಾರಿ ಅಟ್ಟಹಾಸದಿಂದ ಅಣಕಿಸಿ ವಕ್ರದೃಷ್ಟಿಯನ್ನು ಬೀರುತ್ತಾ ಪರಿಹಾಸ್ಯಗೈದನು. ಎಲವೋ, ನಾನಿಲ್ಲದ ವೇಳೆ ಪುರದ್ವಾರದ ಬಳಿಯಲ್ಲಿ ಕಾದು ಕುಳಿತಿರುವೆಯಾ? ನಿನ್ನಂತಹ ಶಕ್ತಿಹೀನ ಪತಂಗಗಳು ಸುಮ್ಮನೆ ಹಾರಾಡುತ್ತಾ ಈ ಬೆಂಕಿ ಸದೃಶವಾದ ಲವಣಾಸುರನ ಕುಂಡದಲ್ಲಿ ಸುಟ್ಟು ಜೀವ ಕಳೆದುಕೊಳ್ಳಬಾರದು. ನಾನೇನು ನಿನ್ನ ರಾಜ್ಯಕ್ಕೆ ದಾಳಿ ಇಡಲಿಲ್ಲ. ಅಪರಿಚಿತನಾದ ನಿನಗೆ ನನ್ನಲ್ಲಿ ಹಗೆತನವಾದರೂ ಏತಕ್ಕೆ? ಹೀಗಿರುವಾಗ ವೃಥಾ ದಂಡೆತ್ತಿ ನಮಗೇಕೆ ಉಪಟಳವನ್ನು ಕೊಡುತ್ತಿರುವೆ? ಏನೇ ಇರಲಿ, ಸಂಚು ಹೂಡಿರುವ ನಿನ್ನ ಜೀವಕ್ಕೆ ಸಂಚಕಾರ ತರದೇ ಬಿಡುವುದಿಲ್ಲ. ರಾಕ್ಷಸಧಾಮನು ಭೀಕರ ರೂಪ ಮತ್ತು ಕ್ರೂರ ಮಾತುಗಳನ್ನು ಕೇಳಿ ಶತ್ರುಘ್ನನು ಕೋಪದಿಂದ ಕಿಡಿಕಿಡಿಯಾದನು. ನೀಚ ದೈತ್ಯನೇ, ಈ ಧರೆಯಲ್ಲಿ ಸೂರ್ಯವಂಶಜರು ಧರ್ಮ ಸಂಸ್ಥಾಪನೆಗಾಗಿಯೇ ಹುಟ್ಟಿ ಬಂದಿರುತ್ತಾರೆ. ನನ್ನ ಅಣ್ಣನಾದ ಶ್ರೀರಾಮಚಂದ್ರನು ಜಗತ್ತಿನ ದುಷ್ಟ ಸಂಕುಲವನ್ನು ವಿನಾಶಗೊಳಿಸಿ ಸಜ್ಜನರ ಬದುಕನ್ನು ಸಂರಕ್ಷಿಸುವ ಕೀರ್ತಿಯನ್ನು ಪಡೆದಿದ್ದಾನೆ. ನಾನೇ ಅವನ ಸಹೋದರನಾದ ಶತ್ರುಘ್ನನಿರುತ್ತೇನೆ.
ನಿನ್ನನ್ನು ದ್ವಂದ್ವ ಯುದ್ಧದಲ್ಲಿ ಎದುರಿಸಿ ಕೊಲ್ಲುವುದಕ್ಕೆ ಹವಣಿಸಿದ್ದೇನೆ. ಮೈಯಲ್ಲಿ ಶಕ್ತಿ ಇದ್ದರೆ, ಬಾಹುಗಳು ಬಲಯುತವಾಗಿದ್ದರೆ ಪರಾಕ್ರಮದಿಂದ ಸೆಣಸಾಡು. ಇಲ್ಲದಿದ್ದರೆ ಸೂರ್ಯದೇವನು ಭೂಮಿಯ ನೀರನ್ನು ಹೀರಿಕೊಳ್ಳುವಂತೆ ನಿನ್ನ ಪ್ರಾಣವನ್ನು ಹಿಂಡುತ್ತೇನೆ. ಲವಣಾಸುರನು ಅಂಜಲಿಲ್ಲ, ಅಳುಕಲಿಲ್ಲ. ರಾವಣಾಸುರನನ್ನು ಕೊಂದ ವಂಶಜನ ನಿರ್ನಾಮವನ್ನು ಮಾಡುವುದಕ್ಕೆ ಮನಸ್ಸು ಹಾತೊರೆಯಿತು. ಲಂಕೇಶ್ವರನಾದ ರಾವಣನು ನನಗೆ ಸಂಬಂಧಿಕನಿದ್ದನು. ಅವನನ್ನು ಕೊಂದ ನಿಮ್ಮ ಮರದರ್ಪವನ್ನು ಇಳಿಸುತ್ತೇನೆ. ತ್ರಿಶೂಲಧಾರಿಯಾದ ಪರಮೇಶ್ವರನೇ, ನನ್ನನ್ನು ನಿನ್ನ ಪಾಲಿಗೆ ಯಮ ಸದಸ್ಯನಾಗಿ ಹುಟ್ಟುವಂತೆ ಅನುಗ್ರಹಿಸಿರಬೇಕು. ಮಾರಿದೇವತೆಯ ಔತಣಕ್ಕೆ ಕೊಂಡು ಹೋಗುವ ಕುರಿಯಂತಾಯಿತು ನಿನ್ನ ಅವಸ್ಥೆ. ಈ ರೀತಿ ಗರ್ಜಿಸುತ್ತಾ ಲವಣಾಸುರನು ದೈವದತ್ತವಾದ ಅಜೇಯ ಶೂಲವನ್ನು ತರುವುದಕ್ಕಾಗಿ ಅರಮನೆ ಕಡೆ ತೆರಳಲು ಆತುರಪಟ್ಟನು. ದಿವ್ಯ ಶೂಲದ ಮಹಿಮೆಯನ್ನು ಅರಿತುಕೊಂಡಿದ್ದ ಶತ್ರುಘ್ನನು ಅವನನ್ನು ನಿರ್ಗಮಿಸಲು ಬಿಡಲಿಲ್ಲ. ದಾನವ ಮೂರ್ಖ, ಈ ಸ್ಥಳದಿಂದ 1 ಅಂಗುಲದಷ್ಟು ಹೆಜ್ಜೆ ಎತ್ತಲು ಬಿಡಲಾರೆ. ಶತ್ರುಘ್ನನೆನ್ನುವವನ ಕತ್ತರಿಯ ಮಧ್ಯಭಾಗದಲ್ಲಿ ಸೆರೆ ಸಿಕ್ಕಿರುವೆ. ಅರೆ ಕ್ಷಣದೊಳಗಾಗಿ ನಿನ್ನ ಶಿರವನ್ನು ಕತ್ತರಿಸಿ ಹಾಕುವಾಗ ನನ್ನ ಕೈ ತಡೆಯುವವರಾರು? ಶ್ರೀರಾಮ ವೈರಿಯಾದ ರಾವಣನ ಸಂತಾನದ ಯಾವ ದುಷ್ಟ ಪೀಳಿಗೆಯನ್ನು ಬದುಕಲು ಬಿಡಬಾರದೆನ್ನುವ ಸಂಕಲ್ಪದಿಂದಲೇ ಇಲ್ಲಿಗಾಗಮಿಸಿದ್ದೇನೆ. ನಿನ್ನ ನೀಚ ಚರಿತ್ರೆಯು ಅಧ್ಯಾಯವನ್ನು ಕೊನೆಗೊಳಿಸುವ ಕಡೆಗಳಿಗೆ ಇದಾಗಿದೆ. ನನ್ನ ಬಾಹುಬಲದಿಂದ ಹೊರಬರುವ ಈ ವಜ್ರ ಸಮಾನವಾದ ಶರವು ನದಿಯಿಂದ ದಡಕ್ಕೆ ಬಿಸಾಡಿದ ಕಮಲದ ಹೂವಿನ ಮೇಲೆ ಬೀಳುವ ತೀಕ್ಷ್ಣವಾದ ಸೂರ್ಯಕಿರಣದಂತಿದೆ. ನನ್ನ ಶರಗಳಿಗೆ ಯಾವುದೇ ವಿಘ್ನವಿಲ್ಲ. ನಿನ್ನನ್ನು ಸಂಹರಿಸಿದ ಮೇಲೆ ಈ ಜಗತ್ತಿನಲ್ಲಿ ಸಜ್ಜನರ ಕ್ಷೇಮ ಸ್ಥಿರವಾಗಲಿರುವುದು. ಶತ್ರುಘ್ನನು ಘರ್ಜಿಸಿ ಹೂಡಿದ ನಿಶಿತಾಸ್ತ್ರವನ್ನು ಲವಣಾಸುರನು ಖಂಡಿಸಿದನು. ಬಳಿಯಲ್ಲಿದ್ದ ಮಹಾವೃಕ್ಷವನ್ನು ಬುಡಸಹಿತ ಕಿತ್ತು ಶತ್ರುಘ್ನನ ಮೇಲೆ ಎಸೆದನು. ಆದರೆ ಅದು ಗುರಿ ತಲುಪದೆ ನಿರರ್ಥಕವಾಯಿತು. ಮಗದೊಮ್ಮೆ ಹೋರಾಟ ಮುಂದುವರಿಯಿತು. ಲವಣಾಸುರನು ತನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ದಷ್ಟಪುಷ್ಟವಾದ ಮರದಿಂದ ಶತ್ರುಘ್ನನ ಶಿರಸ್ಸಿಗೆ ಬಡಿದಾಗ ಶ್ರೀರಾಮಾನುಜನು ಧೊಪ್ಪನೆ ನೆಲಕ್ಕುರುಳಿದನು. ಅಂಬರ ಪಥದಲ್ಲಿದ್ದ ದೇವತೆಯರು ಆ ದೃಶ್ಯವನ್ನು ನೋಡಿ ಹೌಹಾರಿದರು. ಹಕ್ಕಿಗಳು ಅರಚಲು ಪ್ರಾರಂಭಿಸಿದವು. ಗೋವುಗಳು ಕಣ್ಣೀರು ಸುರಿಸಿದವು. ಋಷಿಮುನಿಗಳು ಖಿನ್ನರಾದರು. ಕ್ಷಣಕಾಲ ಮೂರ್ಛೆ ಹೋದ ಶತ್ರುಘ್ನನು ರಣಕಣದಲ್ಲಿ ಪುನಃ ಎಚ್ಚರವಾಗಿ ಎದ್ದು ಕುಳಿತನು. ರಘುವರನ ಧ್ಯಾನ ಮಾಡಿದೊಡನೆಯೇ ಮೈಯಲ್ಲಿ ವಿದ್ಯುತ್ ಸಂಚಾರವಾಯಿತು. ಕೋಪವು ನಖದಿಂದ ಶಿರದವರೆಗೆ ಏರಿತು. ಅನುಗ್ರಹಪೂರ್ವಕವಾಗಿ ಅಣ್ಣನು ನೀಡಿರುವ ಅಮೋಘವಾದ ಅಸ್ತ್ರವನ್ನು ಕೈಗೆತ್ತಿಕೊಂಡನು. ಆ ಶರವು ಸಿಂಹದ ಮರಿಯಂತೆ ಘರ್ಜಿಸಿತು. ದೇವೇಂದ್ರನ ವಜ್ರಾಯುಧದಂತೆ ಶೀಘ್ರವಾದ ವೇಗ ಹೊಂದಿತ್ತು. ರಕ್ತವರ್ಣದಿಂದ ಕೂಡಿದ ಆ ಬಾಣವು ಭೀಕರವೂ ಭಯಾನಕವೂ ಆಗಿತ್ತು. ಭೂಲೋಕಕ್ಕೆ ಪ್ರಳಯ ಸಮೀಪಿಸಿತೋ ಎಂದು ಸಜ್ಜನರು ಭಯಗ್ರಸ್ತರಾದರು. ಬ್ರಹ್ಮದೇವರು ಅಂಜಿದ ಪ್ರಜಾವರ್ಗವನ್ನು ಸಮಾಧಾನಗೊಳಿಸಿದರು. ಸದ್ಗುಣಧಾಮಿಗಳಾದ ಪ್ರಜೆಗಳೇ, ಯಾರೂ ಅಂಜಬೇಡಿರಿ. ಈ ದಿವ್ಯ ಶರವು ದೈತ್ಯನ ತಲೆಯನ್ನು ಸೀಳುವುದರಲ್ಲಿ ಯಾವ ಸಂಶಯವೂ ಬೇಡ. ವಿಷ್ಣುವಿನ ಪುರಾತನ ಮೂರ್ತಿಯಂತಿರುವ ಈ ಅಸ್ತ್ರವು ಲೋಕ ಸಂರಕ್ಷಕನಾದ ಮಹಾವಿಷ್ಣುವಿನಿಂದಲೇ ಸೃಜಿಸಲ್ಪಟ್ಟಿದೆ. ರಾಜಾರಾಮನ ಅನುಜನು, ಶತ್ರುಗಳಿಗೆ ಸಿಂಹ ಸ್ವರೂಪನೂ ಆದ ಶತ್ರುಘ್ನನು ವಧಿಸುವ ವೈಖರಿಯನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸಿರಿ ಎಂದರು. ಶತ್ರುಘ್ನನು ಆ ಕರ್ಣಪರ್ಯಂತ ನಿಶಿತಾಸ್ತ್ರವನ್ನು ಎಳೆದು ವ್ಯಾಘ್ರದಂತೆ ಘರ್ಜಿಸಿ ಬಾಯಿಯಿಂದ ಕಿಡಿಯನ್ನುಗುಳುತ್ತಾ ಅನುಸಂಧಾನ ಮಾಡಿದನು. ಶತ್ರುಘ್ನನ ಭಕ್ತಳಿಕೆಯಿಂದ ಹೊರಬಿಟ್ಟ ದಿವ್ಯಶರವು ಕಾಲಾಗ್ನಿಯಂತೆ ಧಾವಿಸಿ ಲವಣಾಸುರನ ಎದೆಯನ್ನು ಝಲ್ಲೆಂದು ಸೀಳಿತು. ಮೇಲುಗರಿಯಂತಿರುವ ಅವನ ಭೀಕರ ಗಾತ್ರದ ದೇಹ ಧೊಪ್ಪನೆ ನೆಲಕ್ಕೆ ಕುಸಿಯಿತು. ಲವಣಾಸುರನ ಮರಣವಾಗುತ್ತಲೇ ಅವನ ವಶದಲ್ಲಿದ್ದ ಮಹೇಶ್ವರ ದತ್ತವಾದ ಶೂಲವು ರುದ್ರನ ಸಾನ್ನಿಧ್ಯವನ್ನು ಸೇರಿತು. ದೈತ್ಯನ ಭಯದಿಂದ ಆವರಿಸಿದ ಅಂಧಕಾರವು ಸೂರ್ಯ ಸದೃಶವಾದ ಶತ್ರುಘ್ನನ ಶರದಿಂದ ನಿವಾರಣೆಯಾಯಿತು.
ಋಷಿಮುನಿಗಳು, ದೇವಾದಿದೇವತೆಗಳು, ಕಿನ್ನರ, ಕಿಂಪುರುಷ, ಗರುಡ ಗಂಧರ್ವರು, ಅಪ್ಸರೆಯರು ಸಂತಸದಿಂದ ಕುಣಿಯುತ್ತಾ ಶ್ರೀರಾಮಾನುಜನಿಗೆ ಜಯ ಕಾರ್ಯವನ್ನು ಮಾಡಿದರು. ಸತ್ಯಧರ್ಮವು ಜಯಬೇರಿಯನ್ನು ಬಾರಿಸಿತು. ದೇವತೆಗಳು ಪ್ರತ್ಯಕ್ಷರಾಗಿ ಹರಸಿದರು. ಇಂದ್ರ, ಅಗ್ನಿ, ವರುಣ, ವಾಯು ಮುಂತಾದ ಅಷ್ಟದಿಕ್ಪಾಲಕರು ಮುಂದೆ ಆಳಿ ಬಾಳಬೇಕಾದ ಶತ್ರುಘ್ನನ ಮಧುಪುರಿಯನ್ನು ರಮ್ಯವಾಗಿ ಕಂಗೊಳಿಸಲಿ. ಧನಕನಕ ವಸ್ತು ವಾಹನಗಳು ಸದಾ ತುಂಬಿ ತುಳುಕಾಡುತ್ತಿರಲಿ. ಎಲ್ಲೆಲ್ಲೂ ಶುಭ ಸಂತೋಷವು ಮನೆ ಮಾಡಲಿ ಎಂದು ವರವನ್ನಿತ್ತರು. ಶ್ರಾವಣ ಮಾಸದಲ್ಲಿ ಮಧುಪುರಿಯ ನಿರ್ಮಾಣ ಪ್ರಾರಂಭವಾಗಿ 12 ವರ್ಷಗಳು ಕಳೆದಾಗ ಅತಿ ಸುಂದರವಾಗಿ ಶೋಭಿಸಿತು. ಆ ನಗರವು ಯಮುನಾ ನದಿಯ ತೀರದಲ್ಲಿ ಅರ್ಧಚಂದ್ರಾಕಾರವಾಗಿ ರಚಿಸಲ್ಪಟ್ಟು ರಂಜಿಸಿತು ಎಂಬಲ್ಲಿಗೆ ಶತ್ರುಘ್ನನಿಂದ ಲವಣಾಸುರನ ವಧೆ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.